ನೀನು ಅಮ್ಮ ಅಂತ ನಮ್ಮಲ್ಲಿ ಹೇಳುವುದಕ್ಕೆ ತೊಡಗಿದ. ನಿನ್ನಂತ ಅಮ್ಮ ಒಂದು ಇದ್ದಾರೆ ಅಂತೇಳಿ ಇದ್ರೆ ಯಾವತ್ತೋ ಗುರುತಿಸುತ್ತಿದ್ದೆ. ಬೇಸರ ಮಾಡಬೇಕು, ತೊಂದರೆ ಇಲ್ಲ. ಈಗ ಬಂದಿದ್ದೇನಲ್ಲ ಮಗ, ಇನ್ನು ನಿನ್ನ ವರ್ಷಾಂತಿಕವನ್ನು ಜೋರಾಗಿ ಆಚರಣೆ ಮಾಡುವ. ಮದುವೆಯ ವರ್ಧಂತ್ಯ, ಮದುವೆ ಆಗಿ 1 ವರ್ಷದ ಅವಧಿ, ವರ್ಧಂತ್ಯ ಉತ್ಸವ. ಒಳ್ಳೆಯ ಮನಸ್ಸು ನಿನ್ನದು. ನಾನು ಬರುವಷ್ಟರವರೆಗೆ ಸರಿಯಾಗಿ ನಿದ್ರೆ ಮಾಡಬೇಕು. ಯಾಕೆ ಯಾಕೆ ತಿರುಗಾಟ ಮಾಡಿ ಮಾಡಿ ನಿದ್ರೆ ಇಲ್ಲದೆ ನಿನ್ನ ಕಣ್ಣು ಕೆಟ್ಟು ಹೋಗಿದೆ, ಅಲ್ಲ ಮಗ, ಆರೋಗ್ಯ ಹಾಳಾಗುತ್ತದೆ ಎಂಬುದನ್ನು ನಾನು ಅರ್ಥ. ನೀನು ನನ್ನ ಮಗ ಹೌದಾ? ನಿನಗೆ ತಲೆ ಸರಿ ಉಂಟಾ? ಏನು ನೀನು ಮನೆಗೆ ಕಲಿಸ್ತೀಯಲ್ಲ, ನಿನಗೆ ಆಟ ಆಡುವುದಕ್ಕೆ ಮುದುಕಿಯ ಸಿಕ್ಕಿದ್ದ ಮಗನೇ. ನಿನ್ನ ಮಾತು ಎಂತದು ಊಟ? ನಿನ್ನ ಮಾತನ್ನು ಮೀರಿ ನಿನ್ನ ಪ್ರಜೆಗಳೇ ಕೊಡ್ಲಿಲ್ಲಪ್ಪ. ಇನ್ನು ನಿನ್ನ ಹೆಂಡತಿ ನನಗೆ ಕೊಡ್ಲಿಕ್ಕುಂಟ. ಸುಮ್ಮನೆ ಸಾಯುವಗಳಿಗೆ ಮಕ್ಕಳ ಕೈಯಲ್ಲಿ ನನ್ನ ಮಡದಿ ಅಷ್ಟೊಂದು ಕೆಟ್ಟವಳು ಉಂಟಲ್ಲಪ್ಪ, ಅವಳು ಕೊಡ್ಲಿಕ್ಕಿಲ್ಲ. ಮತ್ತೆ ನೇರವಾಗಿ ಅರಮನೆಯನ್ನು ಬೇಕಾದಷ್ಟು ಊಟ ಮಾಡಬೇಕು. ಊಟ ಮಾಡ್ಬೇಕಾದ್ರೆ ಕೊಡ್ಬೇಕಲ್ಲ, ಕೊಡದಿದ್ರೆ ಅಂತ ಏನ್ ಮಾಡ್ಬೇಕು? ಅಲ್ಲಿಂದಲೇ ಕರೀತೇನೆ, ಮಗನೇ ಇಲ್ಲಿ ನಿನ್ನ ಹೆಂಡತಿ ನನಗೆ ಅನ್ನ ಕೊಡುದಿಲ್ಲ. ಕೇಳಿ ಎಲ್ಲ ವರೆಗೆ ನಾನು ಮರ್ಯಾದೆಯಲ್ಲೇ ಬದುಕಳಿದವು. ಹೌದು, ಇಷ್ಟೊಂದು ಹೇಳಿದ್ರೆ ಆಯ್ತು. ಅಮ್ಮ ಬಂದಳು, ಮಗನ ಮರ್ಯಾದೆಯನ್ನು ನೀರ್ಬಳ ಆಗಿ ನೀರು ಕೊಡದಿದ್ರಲ್ಲ, ಕೊಟ್ರೆ ಮಾತಾಡುದಿಲ್ಲ, ಕೊಡದಿದ್ರೆ ಒಬ್ಬೇ ಹಾಕೋದು ನಾವು. ಕೊಡಬಹುದು, ಯಾವುದು ಅಂತ ಬೇಕು. ನಿನಗೆ ಬೇಕಾದ್ದು ಅನ್ನ ಅಲ್ವಾ? ಅನ್ನ ಬೇಕಾದ ಅನ್ನದ ವಿಷಯ ಹೇಳಿದ್ರೆ ಕೆಲವೊಂದಿಗೆ ಕೇಳಿದ್ರೆ ದಿವಸಲು ಅನ್ನದಾನ ನಡೆಯುವ ಅರಮನೆಯಲ್ಲಿ ಅನ್ನ ಕೊಡುವುದಿಲ್ಲ ಅಂತ ಹೇಳಿ ಯಾರು ಪ್ರಚಾರ ಆಗುವುದಿಲ್ಲ. ಅಪಪ್ರಚಾರ. ಈಗ ಜಾಗ್ರತೆ ಮಾಡ್ಬೇಕು ನೀವೆಲ್ಲ. ಅದಾಗಬಾರ್ದು, ನೇರವಾಗಿ ಕೇಳಬೇಕು. ಮದುವೆ ಆಗ್ತೇನೆ ಮಗನೆಯಲ್ಲಿ ನಾನು ಕೇಳಿದ್ದನ್ನು ನಿನ್ನ ಹೆಂಡತಿ ಕೊಡುವುದಿಲ್ಲ. ನಾನು ಕೊಟ್ಟು ಬಿಡು ಅಂತ ಹೇಳ್ತೇನೆ. ಏನನ್ನು ಕೇಳಬೇಕು ಅಂತ ನನಗೆ ಗೊತ್ತುಂಟು, ಏನು ಹೇಳಬೇಕು ಅಂತ ನಿನಗೆ ಗೊತ್ತು, ಬೇಕಾದ ಅನ್ನ ಏನನ್ನು ಕೊಡಬೇಕು ಅಂತ ಅವಳಿಗೆ ಆಯ್ತು. ನೀನು ಮತ್ತೆ ಸ್ನಾನ ಮಾಡಿ ಬಾ, ಆಯ್ತಾ? ಊಟ ಮಾಡಿ ಅಲ್ಲಿ ಮಲಗ್ತೇನೆ ಜಗಲಿಯಲ್ಲಿ, ಆಯ್ತಾ? ಹೋಗು. ಎಷ್ಟು ಮಾತಾಡ್ತೀಯ? ಹೋಗ. ಅವನಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅಲ್ಲ, ನಾವೆಲ್ಲ ದೇವರುಗಳು, ನಮಗೆ ಇಂಥ ವೇಷದ ಅಗತ್ಯ ಉಂಟು. ಅದು ಮುದುಕಿಯ ವೇಷ. ಬಗ್ಗೆ ಬಗ್ಗೆ ಸೊಂಟ ನೋಯ್ತಾ ಉಂಟು. ಆದ್ರೆ ಸ್ವಲ್ಪ ಸಂಪಾದನೆ ಆಯ್ತು, ಅದ್ರಲ್ಲೊಂದು ಸಮಾಧಾನ ಉಂಟು. ಎಷ್ಟು ಸಂಪಾದನೆ ಆದ್ರೂ ಯಾರಿಗೆ ಸ್ವಾಮಿ ಅದರಲ್ಲಿ ಪಾಲು ಕೊಡ್ಲಿಕ್ಕೆ ಉಂಟು. ಹೌದು ಹೌದು, ಅವರೊಬ್ರು ಕಾಯ್ತಾ ಇದ್ದಾರೆ. ಅದು ಸಾಯಿಲಿ, ವಿಷಯ ಬಿಡು. ಅಲ್ಲ, ನಾನು ಇವರ ಬಗ್ಗೆ ಯೋಚಿಸುದು. ಇವರಲ್ಲ, ಹೋದಲ್ಲ ರಕ್ಕಸ. ಈ ರಕ್ಕಸರಿಗೆಲ್ಲ ದೇಹ ಬೆಳೆದು ಬಿಟ್ರೆ ಬುದ್ಧಿ ಬೆಳಿಲಿಕ್ಕೆ ಇಲ್ವಾ? ಈಗಿನ ಸಂದರ್ಭ ಹೇಗುಂಟು? ಇಂಥವರ ಮಗನೇ ಇವಂತ ಗೊತ್ತಿದ್ರು ಕೂಡ ಒಪ್ಪಬೇಕಾದ್ರೆ ಆಧಾರ ಕೇಳ್ತಾರೆ. ಆಧಾರ ಹೌದಲ್ಲ? ಅಂತದ್ರಲ್ಲಿ ನಿನ್ನ ತಾಯಿ ನಾನು ಅಂತ ಹೇಳಿದ ತಕ್ಷಣ ಒಪ್ಪಿಕೊಂಡ ಮಂಗ. ಇವಲ್ಲ, ಮನೆಗೆ ಹೋಗು, ಹೆಂಡತಿ ಇದ್ದಾಳೆ ಅಂತ ಹೇಳಿದ್ದಾನೆ. ಇದು ದೊಡ್ಡ ಸಮಸ್ಯೆ ಇನ್ನಿರುವುದು. ಈ ಮನೆಯಲ್ಲೇ ಇರುವ ಹೆಂಗಸರಲ್ಲಿ ಮಾತಾಡುದು ಸ್ವಲ್ಪ ಕಷ್ಟ. ಹೌದಪ್ಪ, ಅದಂದ್ರೆ ಮನೆಯಲ್ಲೇ ಇರುವುದಲ್ವಾ, ಹತ್ತಿರದ ಮನೆಯವರಲ್ಲೆಲ್ಲ ಮಾತು ಜಗಳ ಮಾಡಿ ಮಾತು ಬಿಟ್ಟಿರ್ತಾರೆ. ಮತ್ತೆ ಇದನ್ನೆಲ್ಲ ನೋಡಿ ಮಾತಾಡ್ಲಿಕ್ಕೆ ಜನ ಬೇಕಲ್ಲ. ಗಂಡನಲ್ಲಿ ಮಾತಾಡಿ ಮಾತಾಡಿ ಗಂಡನಿಗೆ ತಲೆ ಬಿಸಿ ಆಗ್ತದೆ. ಅವ ಬರುವಾಗ್ಲೇ ಮಧ್ಯರಾತ್ರಿ ಕಳೀತದೆ. ಮತ್ತೆ ನನ್ನ ಹಾಗೆ ಯಾರಾದ್ರೂ ಪಾಪದವರು ಸಿಕ್ಕಿದ್ರೆ ಮಾತಾಡಿ ಮಾತಾಡಿ ಎಲ್ಲಿಯಾದ್ರೂ ಸತ್ಯ ಹೊರಗೆ ಬಂದ್ರೆ ವೇಷ ಮಾಡಿ ಪ್ರಯೋಜನ ಉಂಟಾ? ಅದಕ್ಕಾಗಿ ವೇಷ ಒಂದು ಬೇರೆ ಮಾಡುವ. ಯಾವ ವೇಷ ಮಾಡುದು? ಮುದುಕನ ವೇಷ ಮಾಡಬೇಕಾ? ಅದ್ರಲ್ಲಿ ಲಾಭ ಉಂಟಾ? ಲಾಭ ಉಂಟಾ? ಬೇಡ. ಮುದುಕಿಗೆ ಕೆಲವು ಮಂದಿ ಕೊಡ್ಲಿಲ್ಲ, ಇನ್ನು ಮುದುಕ ಬೇಡ್ಲಿಕ್ಕೆ ಹೋದ್ರೆ ಇವಾಗ ಕುಡಿಲಿಕ್ಕೆ ಬೇಡದು ಮಗ ಅಂತ ಹೊಡ್ತಾರೆ. ಅದು ಬೇಡ. ಯಾವ ವೇಷ ಮಾಡುದು? ಬಣ್ಣ ವೇಷ ಮಾಡ್ಬೇಕಾ? ಹೇಗೆ? ಬಣ್ಣ ಹಾಕಿ ಬೇಡ. ಅಲ್ಲ, ಇದು ಸೀರೆ ಉಟ್ಟುಕೊಂಡೇ ನಡೀಲಿಕ್ಕೆ ಆಗುದಿಲ್ಲ. ಇನ್ನು ದೊಡ್ಡ ಕಿರೀಟ ಕಟ್ಟಿಕೊಂಡು ಬೊಬ್ಬೆ ಹಾಕಿಕೊಂಡು ಯಾವುದು ವೇಷ ಯಾವುದು ಅಂತ ಹೇಳಿದ್ರೆ ರುಚಿ ಹೋಗ್ತದೆ. ಹೀಗೆ ಹೋಗಿ ಹೀಗೆ ಬರ್ತೇನೆ, ನೋಡ್ತಾ ಯಾರಮ್ಮ ನೀರೇ ನೀನು ಅಪ್ಸರೆ ಅಮರ ನಾರಿ ಎಂಬುದು ಅರಿದೇನು, ಅಪ್ಸರೆ ಅಮರ ನಾರಿ ಎಂಬುದು ಅರಿದೇನು.
ಅಪ್ಸರೆ ಅಮರ ನಾರಿ ಎಂಬುದು ಅರಿತೇನು ಅಪ್ಸರೆ ಅಮರ ನಾರಿ ಎಂಬುದು ಅರಿತೇನು ಯಾರು ನಿನ್ನನ್ನು ಪೆತ್ತ ಆರಸತಿಯು ನೀನು ಯಾರು ನಿನ್ನನ್ನು ಪೆತ್ತ ಆರಸತಿಯು ನೀನು ಅರುಗೆನ್ನುಳ್ಳು ಆಶ್ಚರ್ಯ ಆಯ್ತಲ್ಲ. ಯಾರಿಗೋ ನಾನು ಎಲ್ಲಿದ್ದೇನೆ ಅಂತ ಒಮ್ಮೆ ಚಿಮುಟಿ ನೋಡಿಕೊಂಡದ್ದು ನಾನು. ಗೊತ್ತಾಯ್ತಾ? ನನಗೆ ಪಕ್ಕ ಗೊತ್ತಾಗ್ಲಿಲ್ಲ. ನೀವು ಎಲ್ಲಿದ್ದೀರಿ ಅಂತ ಗೊತ್ತಾಯ್ತು. ನಾನು ಈಗ ಅರ್ಥ ಆಯ್ತು. ಎಚ್ಚರದಲ್ಲಿ ಇದ್ದೀರಿ ತಾನೆ. ಒಬ್ಬಳು ಅಪ್ಸರಾಸ್ತ್ರೀಯ ಮುಂದೆ ನಿಂತಿದ್ದೇನೋ ಇನ್ನು ಭ್ರಮೆ ನನಗೆ ಉಂಟಾಯಿತು. ಓ, ಭ್ರಮೆಯನ್ನು ದೂರ ಮಾಡಿ ತಾಯಿ. ಈ ಹಿಂದೆ ನಿನ್ನನ್ನು ನೋಡಿದ್ದಿಲ್ಲ. ಪಕ್ಕನೆ ಗಕ್ಕನೆ ಅಂತಃಪುರವನ್ನು ಪ್ರವೇಶ ಮಾಡಿ ಅಮ್ಮ ವಂದಿಸಿಕೊಂಡಿದ್ದೇನೆ ಅಂತ ಹೇಳುವಾಗ ನಾನು ಅಬಕ್ಕಾದದ್ದು ಹೌದು. ಹೌದು. ಹಾಗಾದ್ರೆ ಮೇಲುಲೋಕದ ಅಪ್ಸರಾಸ್ತ್ರೀಯೊಬ್ಬಳು ಕೆಳಗಿಳಿದು ಬಂದಳು. ನೆಲದಲ್ಲಿ ಉರ್ತಾ ಉಂಟು. ಕಣ್ಣು ಮುಚ್ಚುತ್ತಾ ಇದ್ದಿ. ಹಾಗಾಗಿ ಎಲ್ಲ ಅಂತ ಸ್ಪಷ್ಟ ಆಯ್ತು. ಹಾಗೆಂದು ನಾಗಕನ್ನಿಕೆಯೋ ಸೊಂಟದ ಕೆಳಗೆ ಬಡವೇ ಇಲ್ಲವಂತೆ. ಹಾಗಲ್ಲ, ನಾನು ನಿಜವಾಗಿ ನಿಮ್ಮ ಹಾಗೆ ಇದ್ದೆ. ಎಲ್ಲೆಲ್ಲಿ ಹೇಗೆ ಏನೇನು ಇರಬೇಕು ಅದೆಲ್ಲವನ್ನು ದೇವರು ನಿನಗೆ ಕೊಟ್ಟಿಲ್ಲ. ಇಲ್ಲದಿದ್ರೆ ಹೀಗಿರುವುದಕ್ಕೂ ಹಾಗೆಂದು ನಮ್ಮ ಪುರದವಳಂತೂ ಖಂಡಿತ ಅಲ್ಲ ಅಂತ ಸ್ಪಷ್ಟ ಆಯ್ತು. ಯಾಕಂದ್ರೆ ಎಲ್ಲರೂ ಒಂದಲ್ಲ ಒಂದು ಕಾರಣಕ್ಕಾಗಿ ಸಾಮ್ರಾಜ್ಞಿಯಾದ ನನ್ನ ಬಳಿಗೆ ಬರ್ತಾರೆ. ಶೋಣಿತಾಪುರದ ಅರಸಿಯಲ್ಲಿ ಕೇಳುವುದಕ್ಕಾಗಿ, ಪಡೆದುಕೊಳ್ಳುವುದಕ್ಕಾಗಿ, ನೋಡುವುದಕ್ಕಾಗಿ ಬರ್ತಾರೆ. ಹಾಗಿದ್ರೆ ಅವರು ಯಾರು ಅಲ್ಲ ಅಂತ ಆಗುವಾಗ ದರೆಯೊಡೆದು ಬಂದೆಯೋ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಲ್ಲ, ತಿಳಿಯದೆ ಕೇಳಿದ್ದು. ಯಾಕಂದ್ರೆ ಮನೆ ಬಾಗಿಲಿ ಬಂದವತ್ತು ನೀವು ಯಾರು ಅಂತ ಕೇಳುವ ಪ್ರಶ್ನೆ ಇಲ್ಲ. ವೈರಿ ಆದ್ರೂ ಕರೆದು ಕೂತುಕೊಳಿಸಿ ಬಾಯಾರಿಕೆ ಕೊಟ್ಟು ಮತ್ತೆ ಮುಂದೇನು ಅಂತ ವಿಚಾರಿಸಬೇಕಂತ ಒಳ್ಳೆಯ ಲಕ್ಷಣ ಅಲ್ಲ. ಅದು ಗೃಹಸ್ಥರ ಕ್ರಮ ಹಾಗೆ. ಆದ್ದರಿಂದ ಕೇಳಿದೆ ಅಂತ ಬೇಸರ ಮಾಡಬೇಡ. ಏನು ಬೇಸರಿಸದೆ ನೀನು ಯಾರು ಅಂತ ಒಂದು ಶಬ್ದದಲ್ಲಿ ಹೇಳಿದ್ರೆ ಅರ್ಥ ಆಗ್ತದೆ. ಯಾರಮ್ಮ ನೀರೇ? ನನ್ನ ಊಹೆ ಸರಿ ಅಂತ ಆದ್ರೆ ನಿನಗೆ 15 ವರ್ಷ ಅಷ್ಟೇ ದಾಟಿದೆ. 11 ತಿಂಗಳಾಗಿದೆ. 29 ದಿವಸ ಕಳೆಯಿತು. ಇನ್ನು 16ಕ್ಕೆ ಕಾಲಿಡಬೇಕೋ ಬೇಡೋ ಅನ್ನೋ ಹಾಗಿದ್ದೆ. ನವ ಷೋಡಶಿ ತುಂಬ ಜವಾನೆ ಅಂತ ಹೇಳೋದು. ಹೌದು, ಶೋಭನಾಂಗಿ. ಯಾರಮ್ಮ? ಅಮ್ಮಮ್ಮ ಜಾಣೆ ನೀನು. ಅಮ್ಮ ಅಮ್ಮಮ್ಮ ಜಾಣೆ ನೀನು. ನಿಮ್ಮಯ್ಯ ತಂಗಿ ಸುಮನಾಂಗಿ ದಾಸಿ ನಾನು. ನಿಮ್ಮಯ್ಯ ತಂಗಿ ಸುಮನಾಂಗಿ ದಾಸಿ ನಾನು.
ಮಾತಿನಲ್ಲಿ ನೀವು. ಯಾರು ನಾನು? ಎಲ್ಲಿ ಹೇಗೆ ಬೇಕಾದ್ರೆ ಬದುಕಬಹುದು ನಿಮಗೆ. ಅದು ಯಾಕೆ ಹಾಗೆ ಹೇಳ್ತೀನಿ? ಅಲ್ಲ, ಇಷ್ಟು ಬೇಗ ನನ್ನಂತವಳನ್ನು ಮರೆತು ಬಿಟ್ಟಿರಲ್ಲ. ಇನ್ನಂತವಳು ಅಂತಂದ್ರೆ ಅದೇ ಬೇಸರ ಆಗುವುದು. ಯಾಕೆ? ನಾನೇನು ದೂರದವಳು ಅಂತ ತಿಳ್ಕೊಂಡಿದ್ದೀರಾ? ಈಗ ನನಗೆ ಅರ್ಥ ಆಗ್ಲಿಲ್ಲ ಅಂತ. ಕೆಲವು ಸಲ ಹಾಗೆ ಆಗ್ತದೆ. ಎಲ್ಲಿಯೋ ನೋಡಿರ್ತೇವೆ, ಎಲ್ಲೋ ನೋಡಿರ್ತೇವೆ, ಈ ಯಾರು ಏನಂತ ಪಕ್ಕನೆ ನೆನಪಿಗೆ ಬರುವುದಿಲ್ಲ. ಒಂದು ಎಳೆ ಸಿಕ್ಕಿದ್ರೆ ಮತ್ತೆ ಮಾತಾಡ. ಅದು ನಿಮ್ಮ ತಪ್ಪಲ್ಲ ತಾಯಿ. ಮತ್ತೆ ಬೇಕಾದಷ್ಟು ಉಂಟು. ಏನಾಯ್ತು? ವೈಭವದ ಜೀವನ, ಮನಸ್ಸಿಗೆ ಒಪ್ಪುವಂತ ಪತಿ, ಅವರಿಗೆ ಅನುಕೂಲಿಯಾದಂತ ಸತಿ. ಮತ್ತೆ ಇನ್ನೊಂದುಂಟು. ಏನು? ಅರಮನೆ ಬಾಗಿಲಿಗೆ ತುಂಬಾ ಮಂದಿ ಬರ್ತಾರೆ ಹೋಗ್ತಾರೆ. ಎಲ್ಲರೂ ನೆನಪಿಟ್ಕೊಳ್ಲಿಕ್ಕೆ ಆಗ್ತದ? ಅವರಿಗಾದ್ರೂ ನೆನಪಿಟ್ಟುಕೊಳ್ತಾರೆ. ಯಾಕೆ ನನ್ನನ್ನೇ ನೋಡುದು, ನನ್ನಲ್ಲೇ ಪಡೆಯುವುದು, ನನ್ನನ್ನೇ ಕೇಳಿಕೊಳ್ಳುವುದು. ಪೆಟ್ಟು ಕೊಡುವಂತ ಅಭ್ಯಾಸ ಉಂಟು ನಿಮಗೆ? ಇಲ್ಲ. ಯಾಕೆ? ಇಲ್ವಲ್ಲ. ಖಂಡಿತ ಇಲ್ಲ. ಮತ್ತೆ ದಾನ ಮಾಡಿ ಪ್ರಯೋಜನ ಉಂಟಮ್ಮ. ಅಲ್ಲ, ಆದ್ರೂ ಮಾತಿನಲ್ಲಿ ಪೆಟ್ಟು. ನಾಸ್ತಿ ಅಂತ ಆಗಬಾರ್ದು. ಹೌದು. ಇಲ್ಲ ಅಂತ ಹೇಳಿದವರು ತಾವಲ್ಲ ಅಂತ ನಿಮ್ಮ ಮುಖಭಾವದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ವಾಮ ಎಂತದ್ದೇ ವಾಮ? ಸರಿ ಹೇಳು. ಅಮ್ಮ. ಓ ಎಮ್ಮೆ. ಎಮ್ಮೆ. ಎಮ್ಮೆ ಅದು ತಡವರಿಸುವುದು ತಾಯಿ. ಯಾಕೆ ಹಾಗೆ ತಡವರಿಸುವುದು? ನಿಮ್ಮನ್ನು ನೋಡಿದ್ದೇನಲ್ಲ, ಸಂತೋಷದಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟ. ಸಂತೋಷದ ಬರದಲ್ಲಿ. ಹೌದೌದು. ಅತಿರೇಕ ಆದ್ರೆ ಕಷ್ಟ. ಅಯ್ಯೋ, ಸಂತೋಷ ಅತಿರೇಕ ಅಂತ ಒಂದು ಶಬ್ದ ಉಂಟು. ಅಷ್ಟೇನು ಆಗ್ಲಿಲ್ಲ ತಾಯಿ. ಸರಿ ಹೇಳು. ಯಾವತ್ತೂ ನೋಡದವಳು ಇವತ್ತು ನೋಡುವ ಅಪರೂಪಕ್ಕೆ ನೋಡಿದ. ಹೌದು. ಆದ್ರೂ ಯಾರು ಅಂತ ಗೊತ್ತಾಗ್ಲಿಲ್ಲ. ಇನ್ನು ಇಷ್ಟೊತ್ತಾದ್ರೂ ಗೊತ್ತಾಗಲಿಲ್ಲ. ಈ ಸ್ವರ ಕೇಳಿದ್ದು. ಈ ಸ್ವರ ಎಲ್ಲೋ ಕೇಳಿದ್ದೇನೆ ಅಂತ ಆಗ್ತದೆ. ಅದು ಆ ಸ್ವರ ಅದು ಗೊತ್ತಾಗ್ತದೆ. ಅದ್ರ ಸ್ವರ ಅಲ್ಲ. ಅಲ್ಲ, ಹಾಗೆ ಮಂಜುಳವಾಣಿ ಅಂತ ಹೇಳಿ ಹಾಗೆ ಅದಕ್ಕೆ ಹೊಂದಾಣಿಕೆ ಇರುವ ಹಾಗೆ ಮಂಜುಳವಾಣಿ. ಹೌದು. ಓ ಅಮ್ಮ, ಇದು ನಿಮ್ಗೊಬ್ಬರು ತಂಗಿದ್ದಾರಾ? ಇದ್ದಾಳೆ. ಏನಾಯ್ತು? ಏನಾಯ್ತು ಅವಳಿಗೆ? ಅದಕ್ಕೆ ನೀವು ಬೆಚ್ಚಿ ಬೀಳೋದು ಯಾಕೆ? ಅಲ್ಲ, ತಂಗಿ ಅಂತ ಹೇಳೋ ತವರು ಸಂಬಂಧ ಅಲ್ವಾ? ಹಾಗೆ ತಂಗಿ ಸು ಸು ಮತ್ತೆ ಸೋ ಉಂಟ ಅವಳ ಹೆಸರು ನಿನಗೆ ಬಾರದ್ರೆ ಯಾಕೆ ಇಟ್ಟು ಒದ್ದಾಡ್ತಿ? ಸುಮನಾಂಗಿ ಅಂತ ಅವಳಿಗೆ ಹೆಸರು. ದೊಡ್ಡವರ ಹೆಸರು ಹೇಳಬಾರದಂತೆ. ಸುಮನಾಂಗಿ ನನ್ನ ತಂಗಿ. ಸುಮನಾಂಗಿ. ಏನಾಯ್ತು? ನಿಮ್ಮ ಸುಮನಾಂಗಿ ಒಬ್ಬರು ದಾಸಿದ್ದಾಳೆ, ಗೊತ್ತಾ ನಿಮಗೆ? ಒಬ್ಬರೇನು, ನನ್ನ ತಂಗಿಯು ನನ್ನ ಹಾಗೆ ಶ್ರೀಮಂತಿಕೆಯಲ್ಲಿ ಬರೀತಾ ಇದ್ದಾಳೆ. ಹಲವಾರು ಮಂದಿ ದಾಸಿಯರಿದ್ದಾರೆ. ಎಲ್ಲರ ಹಾಗೆ ಈ ದಾಸಿ ಅಲ್ಲ. ಅಂತರಂಗದ ದಾಸಿ. ಇಲ್ಲಿ ಹೋಗಬೇಕು ಮಿತ್ರರು ಅಂತ ಇರ್ತಾರೆ, ಅಂತರಂಗದ ಮಿತ್ರರು ಅಂತ ಬೇರೆ. ಕಾರ್ಯ ನಿಮಿತ್ತಕ್ಕಾಗಿ ಮಾತ್ರ. ನಾನು ಹಾಗಲ್ಲ. ಇರೋಳು ಅವರ ಜೊತೆಯಲ್ಲೇ ಇರೋದಪ್ಪ. ಇದು ನೀವು ನಿಮ್ಮ ಬಳಿಯಲ್ಲಿ ನಾನು ದಿವಸ ಸೇವೆ ಮಾಡಿದ್ದ ಅದು ನೆನಪುಂಟ? ಹೌದು. ತವರ ಮನೆಯಲ್ಲಿ ಇರುವಾಗ. ತವರ ಮನೆಯಲ್ಲಿ ಇರುವಾಗ ಮದುವೆ ಸಮಯದಲ್ಲಿ ಇದೆಯಲ್ಲ? ಅಲ್ಲ, ನಮ್ಮ ಮದುವೆ ಆಗುವಾಗ. ನಿಮ್ಮ ಮದುವೆ ಆಗುವಾಗ ನಾನು ಎಲ್ಲಿದ್ದವ? ಇರ್ಲಿಲ್ಲ. ನಿಮ್ಮ ತಂಗಿಯ ಶ್ರೀಮಂತಕ್ಕೆ ಬಂದದ್ದು ನೀವು. ಪ್ರತ್ಯೇಕವಾದಂತ ಅರಮನೆ ಅಂತಃಪುರವನ್ನು ಕೊಟ್ಟದ್ದು. ಹೌದೌದೌದು. ಅಲ್ಲಿ ನಿಮಗೆ ಬಿಡಿ, ನಿಮ್ಮ ಯಜಮಾನರಿಗೆ ನನ್ನ ತುಂಬಾ ಪರಿಚಯ. ಎಲ್ಲರ ಮುಂದೆ ಹೇಳಿದ್ರೆ ಜಾಗ್ರತೆ. ಯಜಮಾನರಿಗೆ ಪರಿಚಯ ಉಂಟು ಅರ್ಥ ಇರ್ತದೆ. ಹಾಗಲ್ಲ, ಎಲ್ಲಿ ಹೋದ್ರು ನಾನು ಬೇಕಾದ್ದು ಮಾತಾಡಿಸ್ತಾರೆ. ನಮ್ಮ ಗಂಡನ ದೊಡ್ಡ ಗುಣ ಅದು. ಹೌದಲ್ಲ, ಅವರದ್ದು ಗುಣ ಒಳ್ಳೇದು. ಮತ್ತೆ ಮಹಾರಾಜರಲ್ವಾ? ಮಹಾರಾಜ ಎಲ್ಲರನ್ನು ಮಾತಾಡಿಸ್ಬೇಕು, ಯಾರು ಬೇಸರ ಮಾಡಬಾರ್ದು. ಸಮಾನವಾಗಿ ಕಾರ್ಯಕ್ರಮ ಸಂಘಟಕರು ಬಂದವರನ್ನೆಲ್ಲ ಮಾತಾಡಿಸಿದ್ರೆ ಒಂದು ಅಪವಾದಲ್ಲ ಅವರಿಗೆ? ಬೇಸರ ಆಗುವುದಿಲ್ಲ. ಅಪವಾದಲ್ಲ ಅವರಿಗೆ ಅಲ್ವಾ? ಬಂದಿದ್ದಾರಪ್ಪ, ಯಾರಲ್ಲಿ ಮಾತನಾಡಲಪ್ಪ, ನೇರವಾಗಿ ಹೋಗುವುದು ಎಲ್ಲಿಗೆ ಅಂತ ಕೇಳುದಿಲ್ವಾ? ಸ್ವಲ್ಪ ಮುಖದಲ್ಲಿ ನಗು ಆದ್ರೂ ಬೇಕಪ್ಪ. ಲಕ್ಷಣ ಬೇಕು. ಈಗ ನೀನ್ ಯಾರು ಹೆಸರು ಹೇಳಿದ್ದಿ? ಅದು ಹೆಸರು ಹೇಳಿಲ್ವಾ? ಯಾರು? ನಾನು. ಏನ್ ನಿನಗೆ ಮರೆಗುಳಿ ರೋಗ ಉಂಟ? ಹಾಗಲ್ಲ, ಮತ್ತೇನು? ನಾನು ಹೇಳಿದ್ದಿ ಅಂತ ನಿನ್ನ ಯೋಚನೆ. ಇಲ್ಲ, ಇನ್ನು ಹೇಳ್ಬೇಕು. ಬಾ ಬಾ ನನ್ನನ್ನೇ ಕರೀತಾಳವಳು. ನಿಮ್ಮನ್ನು ಕರೆದದ್ದಲ್ಲ, ಸೇರಿಸ್ಲಿಕ್ಕುಂಟು ಅದಕ್ಕೆ. ಪುನಃ ಈಗ ತಡೆದು ಬರುದು. ಹೆಸರು ಹೇಳುವಾಗ ತಡೆದು ಬರುದು. ಅದು ಸಾತಿರೇಕದಲ್ಲಿ ತಡಿಲಿಕ್ಕೆ ಆಗುವುದಿಲ್ಲ. ಹೇಳಮ್ಮ. ಎಂತದೆ? ಭಾಗೀರಥಿ ಅಮ್ಮ. ಯಾರು? ನಿಮ್ಮ ತಂಗಿ. ಬಾ ಕೆಳತಿಗಿಂತ ಇಲ್ಲಿ ಬಾರಿ. ಇಲ್ಲಿ ಕುಳಿತುಕೋ, ಅಲ್ಲೇ ಕುಳಿತು. ನೀರೇ ಬಾ ಕೆಳತಿಗಿಂತ ಇಲ್ಲಿ ಬಾರಿ. ಇಲ್ಲಿ ಬಾರಿ, ಇಲ್ಲಿ ಬಾರಿ.
ಬಂದಿಗ ಕಾರಣ ಮತ ನೀರೇ ನಿನ್ನಯ ನೀರಿದ ಸೊಬಗನ್ನು ಕಂಡು ನೀರೇ ನಿನ್ನಯ ಮೀರಿದ ಸೊಬಗನ್ನು ಕಂಡು ಭೂರಿ ದೋಷವನಾಂತೇನು ನಾ ಭೂರಿ ದೋಷವನಾಂತೇನು ಸತ್ತು ಹೋಗ್ಲಿ ಯಾರು ಅಲ್ಲ, ನನ್ನ ಮರೆವಿಗೆ ಹೇಳೋದು ನಾನು. ಅದೇ ನಾನು ಅಂದುಕೊಂಡದ್ದು ನೀವು ಹೇಳಿದ್ರಲ್ಲ. ಅಲ್ಲ, ಎಷ್ಟಾಯ್ತು ಈಗ? ಯಾರಿಗೆ? ನಿಮಗೆ. ಪ್ರಾಯ ಹೆಚ್ಚಾಗ್ಲಿಲ್ಲ. ಪ್ರಾಯ ಹೆಚ್ಚಾದ್ರೆ ಎಷ್ಟು ಕುಡಿಲಿಕ್ಕೆ ಆಗ್ತದೆ? ಅದೇ ನಾನು ಕೇಳಿದ 16ಕ್ಕೆ. ಈ ಸಂತೋಷ ಯಾಕೆ? ಯಾಕೆ? ನಿನ್ನನ್ನು ಕಂಡೆನಲ್ಲ, ನಿನ್ನನ್ನು ನೋಡಿದ್ನಲ್ಲ, ಕಂಡು ನೀನು ನನ್ನ ನುಡಿಸಿದೆಯಲ್ಲ, ನಾನಿನ್ನು ನುಡಿಯುವುದಕ್ಕೆ ಪ್ರಾರಂಭ ಮಾಡಿದ್ದು. ಅದು ನೀನು ನುಡಿದದ್ದಲ್ಲ, ಮಾತಾಡಿದ್ದಲ್ಲ, ಕೋಗಿಲೆ ನುಲಿದ ಹಾಗೆ ನುಲಿದದ್ದು. ಹೌದೇ? ಇದಕ್ಕೆ ನುಲಿಯುವುದು ಅಂತ ಹೆಸರು. ನುಡಿಯುವುದಲ್ಲ, ಅಟ್ಟು ನಲಿದೆ, ಜೊತೆಗೆ ನುಲಿದೆ. ಎಂತ ಹಾಡಿತ್ತದು? ಕೋಗಿಲೆ ಹಾಗಿದ್ದಂತ ನಿನ್ನ ಧ್ವನಿಯನ್ನು ಕೇಳಿ ನಾನು ತುಂಬಾ ಯೋಚನೆ ಮಾಡಿದೆ. ನನಗೆ ಬಹಳ ಹತ್ತಿರದ ಸ್ವರ ಇದು, ಹತ್ತಿರದ ಸ್ವರ, ಸುಸ್ವರ ಅಂತ ಈಗ ಸ್ಪಷ್ಟ ಆಯ್ತು. ನೀನು ಬಂದ ಕೂಡಲೇ ಹೇಳ್ತಿದ್ರೆ ಹೀಗೆಲ್ಲ ಆಗ್ಲಿಕ್ಕಿತ್ತ? ಆದ್ರೆ ಒಂದು ಏನು ಒಳ್ಳೆದೇ ಆಯ್ತು. ಈ 4 ಗೋಡೆಗಳ ಮಧ್ಯೆ ಅರ್ಥಾತ್ ಅಂತಃಪುರದಲ್ಲಿ ಉಳಿದು ಮಹಾರಾಜರು ಇಲ್ಲದೆ ದಿಗ್ವಿಜಯಕ್ಕೆ ಹೋಗಿದ್ದಂತ ಕಾಲಕ್ಕೂ ವ್ಯತಿಸಿದವಳು ನಾನು. ಅವರು ಬಂದ ಮೇಲಾದರೂ ಹಾಗೆ ರಾಜಕೀಯದ ಬಗ್ಗೆ ತಲ್ಲೀನರಾಗಿರ್ತಾರೆ. ಆಗೊಮ್ಮ ಈಗೊಮ್ಮ ಒದ್ದು ಹೋಗ್ತಾರೆ. ಮನಸ್ಸಿಗೆ ಬೇಸರ ಇತ್ತು. ಕಳೆಯುವುದಕ್ಕೆ ಯಾರಾದರೂ ಬೇಕು ಅಂತ ಅನಿಸಿಕೊಂಡಿತ್ತು. ನನ್ನ ತವರು ಮನೆ ಕಡೆಯಿಂದ ಬಂದ್ಯಾ? ಹೌದಮ್ಮ. ನನ್ನ ಅಮ್ಮ ಹಾಗಿದ್ದಾರೆ. ಅಯ್ಯೋ, ಕೇಳುವುದಕ್ಕುಂಟ, ಎಲ್ಲರೂ ಚೆನ್ನಾಗಿದ್ದಾರೆ. ನನ್ನ ತಂಗಿ ಹಾಗಿದ್ದಾಳೆ, ಸುಮ್ಮನೆ ಹೇಳಿದ್ಯಲ್ಲ. ಅವತ್ತು ನೋಡಿದ್ದು ಅವಳನ್ನು ಮತ್ತೆ ನಾನು ನೋಡಿದ್ದೇನಾ? ನೋಡ್ಬೇಕು ಹೋಗ್ಬೇಕು ಅಂತ ಆಲೋಚನೆ ಮಾಡುದು, ಒಟ್ಟು ಒತ್ತಡದಲ್ಲಿ ಮನೆ ಬಿಡ್ಲಿಕ್ಕೆ ಆಗುದು. ನಿಮ್ಮ ಗಂಡನ ಹಾಗೆ ಅವರ ಗಂಡ. ಹೌದಾ? ರಾಜಕೀಯದಲ್ಲಿ ಯಾವಾಗಲೂ ತಲ್ಲೀನರಾಗಿರ್ತಾರೆ. ಗಂಡ ಸರಿ ಹಾಗೆ ಅವರಿಗೆ ವ್ಯವಹಾರ ಹೆಚ್ಚು, ಅದೆಲ್ಲ ಮುಗಿಸಿ ಬರುವಾಗ ಅಷ್ಟು ಹೊತ್ತಾಗ್ತದೆ. ಬಿಡು, ಅದನ್ನ ಎಲ್ಲರ ಮನೆಯಲ್ಲೂ ಅದೇ ಪರಿಸ್ಥಿತಿ ಅಲ್ವಾ? ಹೇಳಿ ಮತ್ತೆ ಪ್ರಯೋಜನ ಇಲ್ಲ. ಸಖಿ, ಭಾಗೀರಥಿ ಅಂದಿಯಲ್ಲ, ಪಕ್ಕ ನನಗೆ ನೆನಪಾದದ್ದು. ಹರಿಪಾದ ನಖದಿಂದ ಇಳಿದು ಬಂದಳೆ ಗಂಗೆ ಭಾಗೀರಥಿ. ಅದೇ ಗಂಗಾ ಭವಾನಿ. ಅವಳು ಹರಿದು ಬಂದಾಗ ಜುಳು ಜುಳು ನಿನಾದ ಯಾರನ್ನಾದರೂ ಮನಸ್ಸು ಉಚ್ಚೆಬ್ಬಿಸುತ್ತದೆ. ನನಗೂ ಹಾಗಾದದ್ದು. ಇಲ್ಲದಿದ್ದರೆ ನಾನಿಷ್ಟು ಕುಣಿಯುವುದಿಲ್ಲ. ಕುಣಿಯದೆ ಕಾಲ ಎಷ್ಟಾಯ್ತು? ಅದು ಯಾಕೆ ಕುಣಿದೆ? ನೀನು ಕುಣಿಸಿದ್ದು, ನೀನು ನುಡಿಸಿದ್ದರಿಂದಲಾಗಿ ನನಗೆ ಹಾಗಾಯ್ತು. ನನ್ನ ತಂಗಿಯ ದಾಸಿ ಭಾಗೀರಥಿ ಬಂದಿದ್ದಾಳೆ. ಭಾಗ್ಯ ಕೊಡುವ ಭಾಗೀರಥಿ ಮನೆ ಬಾಗಿಲಿಗೆ ಬಂದಾಗ ಎಡಗಾಲಿಂದ ತಳ್ಳಿ ಬಿಡುವುದಕ್ಕುಂಟೇನೆ? ಇಲ್ಲ, ಇಲ್ಲವೇ ಇಲ್ಲ. ಬಹಳ ಸಂತೋಷ. ಈಗ ಬಾ.
ನೀರು ಕಾಯ್ಲಿಕ್ಕೆ ಹಂಡೆಗೆ ಬೇಕೆ ಹಾಕುದಾ? ಬಿಸಿ ನೀರು ಹಂಡೆಗೆ ನೀರು ಹಾಕಿ ಬಿಸಿ ಮಾಡ್ಲಿಕ್ಕೆ. ಯಾಕೆ ನಿನಗೆ ಒಳ್ಳೆ ಮಜ್ಜನ ಆಗ್ಬೇಕು. ನನಗ ಒಳ್ಳೆ ಯಾರಲ್ಲಿ 4 ಜನ ಹೇಳಿ. ಯಾಕೆ ಅದು ಎಣ್ಣೆಯ ತೈಲ ಮೈಗೆ ತಿಕ್ಕಿ 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 ಯಾರ ಮೈ ನಾನು ಹಾಗಲ್ಲ. ಯಾರು ಗೊತ್ತದು ಬಡಿತೇನೆ ಚಟ ನೋಡು ನಮ್ಮಲ್ಲಿದ್ದಾರೆ ದಾಸಿಯರು ಅವರಲ್ಲಿ ಹೇಳಿ ಒಳ್ಳೆ ಒಂದು ಮಜ್ಜನ ಮಾಡಿ ಬಾ. ಆಮೇಲೆ ಊಟೋಪಚಾರದ ವ್ಯವಸ್ಥೆ ಎಲ್ಲವನ್ನು ಕಾಲ ಕಾಲಕ್ಕೆ ಬೇಕಾದಾಗೆ ಮಾಡ್ತೇನೆ. ಏನು ಚಿಂತೆ ಮಾಡಬೇಡ. ಇದು ನೀನು ಕುಡಿದಕ್ಕೆ ತಗೊಳ್ತೀಯ ಆದ್ರೆ ಅವಸರದಲ್ಲಿ ಈಗ ಬಾಯಾರಿಕೆಗೆ ಅದೇನಲ್ಲಿ ಭಾಗೀರಥಿ ಏನಾದ್ರು ಬೇಕಲ್ಲ. ಭಾಗೀರಥಿ ಬೇಡ. ಹಾಗಾದ್ರೆ ಈಗ ಹೇಳು ನಿನ್ನ ಆಯಾಸ ಎಲ್ಲ ಪರಿಹಾರ ಆಯ್ತಲ್ಲ? ಆಯ್ತಲ್ಲ? ಮತ್ತೆ ಬೇಕಾದ್ರೆ ಪಾಯಸ ತಿಂದು ಹೋಗು. ಅದು ಮತ್ತೆ ಮತ್ತೆ ಹೋಗುವ. ಈಗ ಬಂದ ಕಾರಣ ಏನು ಅಂತ ಹೇಳಿ ಅದು ಕೇಳುತ್ತೀರಮ್ಮ? ದೇವನಿಗ ಚಕ್ರವ ದೇವನಿಗ ಚಕ್ರವ ಪೂಜಿಸುತ್ತೀಗ ಭಾವಶುದ್ಧಿಯೊಳು ಭೂದವ ಪೂಜಿಸುತ್ತೀಗ ಭಾವಶುದ್ಧಿಯೊಳು ಭೂದವ ಎನ್ನ ಕಳ್ಳು ಹಲ್ಲಿಗೆ ಬಂದೆನು ಎನ್ನ ಕಳ್ಳು ಹಲ್ಲಿಗೆ ಬಂದೆನು ಎನ್ನ ಕಳ್ಳು ಹಲ್ಲಿಗೆ ಬಂದೆನು ದೇವನಿತ್ತೀಗ ಚಕ್ರವ ಅದು ನಿಮಗೆ ಮಾತ್ರ ಸೀಮಿತ. ಹಾಗೆ ನಾನು ಎಷ್ಟಾದ್ರೂ ಎಷ್ಟು ಜ್ಞಾನ ಉಂಟು, ಯಾರು ಎಲ್ಲಿರಬೇಕು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾಳೆ. ದಾಸಿ ಅಲ್ಲ, ಒಳ್ಳೆ ಅರ್ಥ ಉಂಟು ನೀನು. ಮತ್ತೆ ಇದು ಯಾವುದು? ನಾನು ಬರಬೇಕು ಅಂತ ಇಲ್ಲಿ ಒಂದು 4-5 ದಿವಸ ಇದ್ದು ಹೋಗಬೇಕು ಅಂತ ಬಂದದ್ದು ನಾನು ಇಲ್ಲಿ. ಆಗ್ಲಿ ವ್ಯವಸ್ಥೆ ಮಾಡಿ, ಅವಳಿಗೆ ಒಂದು ಬೇರೆ ಒಂದು ಬಿಡಾರದ ವ್ಯವಸ್ಥೆ ಮಾಡಿ ಉಳ್ಕೊಳ್ಬೇಕಲ್ಲ. ಅದು ಆಗ್ಲಿಕ್ಕಿಲ್ಲ ಇನ್ನು. ಏನು ಸಮಯ ಮೀರುತ್ತಾ ಉಂಟು. ಅದ್ಯಾಕೆ ಏನಾಯ್ತು? ಅದು ಅಂತದೇನಾಯ್ತು ನಿನಗೆ? ಅಂತದ ನೋಡಿ, ಮನೆಯಲ್ಲಿ ಕುಳಿತುಕೊಂಡು ಬೇಸರವೂ ಆವರಿಸಿತು. ಏನು ಮಾಡುವುದು, ಎಲ್ಲಿಗೆ ಹೋಗುವುದಂತ ನಾನು ಯೋಚನೆ ಮಾಡಿಕೊಂಡಾಗ ಪಕ್ಕನೆ ನಿಮ್ಮ ನೆನಪಾಯ್ತು. ನಿಮ್ಮ ಅಕ್ಕನ ಮನೆಗೆ ಹೋಗಿ ಬಂದ್ರೆ ಹೇಗೆ ಅಂತ ನಿಮ್ಮ ತಂಗಿಯಲ್ಲಿ ಕೇಳಿದೆ. ಅಯ್ಯೋ ಭಾಗೀರಥಿ, ಅಲ್ಲಿ ಮನೆಯಲ್ಲಿ ಮಾಡಿದ ಒಳ್ಳೊಳ್ಳೆ ತಿಂಡಿ ಎಲ್ಲ ಕಟ್ಟಿ ಕಳಿಸಿದಾಳ? ಇಲ್ಲ, ಅದೇನಿಲ್ಲ. ತವರು ಮನೆಯಲ್ಲಿ ನನ್ನ ಅಮ್ಮ ಮಾಡುವ ತಿಂಡಿಗಳೆಲ್ಲ ಹೊಸ ನವನವೀನ. ಅದು ನಾನು ಹೊತ್ತುಕೊಂಡು ಬರುವುದು ಯಾವ? ನಿನಗೂ ನಿಮ್ಮನ್ನು ನೋಡ್ಬೇಕು ಅಂತ ತವಕದಲ್ಲಿ ಓಡೋಡಿ ಬಂದದ್ದು. ಹೌದೌದು, ಓಡಿ ಬಂದಾಗ ಬೇಡ ನೋಡಿ ತಲೆ ಬಾಚಿ. ಹೌದು, ಸಿಂಗರಿಸಿರಿ ಇಷ್ಟು ಸಾಕಪ್ಪ. ಹೂಗಳಿಸಿದ್ದು ಚಂದದ ಹುಡುಗಿ. ಇದು ಅವರದೇ ಸೀರೆ. ಯಾರ್ದು? ನಿಮ್ಮ ತಂಗಿ. ನನ್ನ ಸೀರೆ ಹಾಗೆ ಉಂಟು. ಹೌದೌದು. ಈ ಸೊಂಟ ಪಟ್ಟಿ, ಕೈ ಕಟ್ಟು, ತೋಳ ಬಂದಿ, ನೆತ್ತಿಗೆ. ನೀವು ಎಲ್ಲಿಂದ ಹೋಗುವುದು? ನನ್ನ ತವರ ಮನೆಯಿಂದ ಬರುತ್ತೇನು? ಅಕ್ಕನಲ್ಲಿಗೆ ಹೋಗುವಾಗ ಹೀಗೆ ಹೋಗಬೇಕು ಅಂತ ಹೇಳಿ ಸಿದ್ಧತೆ ಮಾಡಿ ಕಳಿಸಿದ್ರ. ಬಹಳ ಸಂತೋಷ ಆಯ್ತು. ಅವರ ಮನೆಯಿಂದ ಯಾರು ನೆಂಟರು ಬರ್ತಾರೆ, ಬೆಳಿಗ್ಗೆ ಕಾಗೆ ಹೋಗಿದ್ರೆ ಸಾಕು. ಆ ದಿವಸ ಒಂದು ಮುಟ್ಟಿ ಅಕ್ಕಿ ಜಾಸ್ತಿ ಊಟಕ್ಕೆ ಅವರ ಮನೆಯಿಂದ ಬರ್ತಾರೆ. ಕಾಕ ಸುದ್ದಿ ನಿಂತಲ್ಲಿ ನಿಲ್ಲದೆ ಆ ಕಡೆ ಈ ಕಡೆ ನೋಡದೆ ದರಿದ್ರದವಳು ಇಲ್ಲಿ ಓಡಿದ ಒಟ್ಟು ಓಡಿ ಬಂದದ್ದು. ನೀನು ಹೆಣ್ಣು ಅಂತ ಪ್ರಜ್ಞೆ ನನಗೆ ತಲೆ ಏನಿಲ್ಲ. ಇದು ಸೀರೆ ಅಂತ ಎತ್ತು ಬೇಡ. ಇಲ್ಲ, ಅದು ಸೀರೆ ಅಂತ ತೋರಿಸಿದ್ರೆ ಸಾಕು. ಇದು ಸರ ಅಂತ ಗೊತ್ತು. ಆಯ್ತು. ಹಾಗೆ ಬರುವಾಗ ಈಗ ಅವಸರದಲ್ಲಿ ಕಲ್ಲಾಡಿಗೆಯಲ್ಲಿ ಬರುವಾಗ ಇಲ್ಲೊಂದು ನದಿ ಕಾಣ ಸಿಗ್ತದಲ್ಲ ಇಲ್ಲಿ. ಹೌದು, ನಮ್ಮದೇ ಸ್ವಲ್ಪ ಸರಹದ್ದಿನಲ್ಲಿ ಅಲ್ಲಿ ಬರುವಾಗಮ್ಮ ಒಂದು ರೀತಿಯಾದಂತ ಸದ್ದು. ಸದ್ದಲ್ಲಿ ಯಾರೋ ಮಾತಾಡ್ತಾ ಇದ್ದಾರೆ, ಅದೇ ಸದ್ದ ಅಂತ. ಅದು ಬೇರೆ ಇದು ಬೇರೆ ನನಗೆ ಕೇಳಿದ್ದು. ಮಾತಾಡುವವರ ಸದ್ದ ಅದಲ್ಲ, ಇದು ಹೀಗೆ. ಏನು ಯಾರೇ ನಿನ್ನನ್ನು ನೀನು ನೋಡ್ಲಿಲ್ಲ? ತಲೆಡಿಗೆ ಹಾಕೊಂಡು ಹೋಗಿ ನಿನ್ನಂತ ಪ್ರಾಯದ ಹೆಣ್ಣು ಮಕ್ಕಳು ಮನೆ ಬಿಡುವಾಗ ತಲೆಡಿಗೆ ಹಾಕಿದ್ರೆ ಮನೆ ಹಿಂದಿದ್ರಿಗೆ ಹೋಗುವಾಗ ತಂಗಿ ಹೇಳಿದ್ರು ಹಾಗೆ. ಇನ್ನು ಹೆಣ್ಣು ಎಂಬುದು ಪ್ರಜ್ಞೆ ಇರಲಿ, ಹೆಣ್ಣೆಲ್ಲ ತಲೆ ತಗ್ಗಿಸಿ ಹೋಗಿ ಎಲ್ಲ ನೋಡಿಕೊಂಡೆ ಹಾಗೆ ಹೋಗಿ ಹಾಗೆ ಬರ್ಬೇಕು. ಬಂದನ ಸ್ವರವನ್ನು ಬಿಟ್ಟೆ. ಅಲ್ಲ ಬಿಟ್ಟೆ. ಸ್ವಲ್ಪ ಮುಂದೆ ಬಂದಾಗ ಮತ್ತೊಂದು ರೀತಿಯ ಶಬ್ದ. ಹೇಗದು? ಯಾರು ನೀನು ಅವ್ರಿಗೆ ಹೇಳಿದ್ದೀಯಾ? ಇಲ್ಲ, ಕೊಟ್ಟಿರ್ಬೇಕು. ನಿಮಗೆ ಕೇಳಬೇಕಲ್ಲ. ನಿನಗೆ ಬೇಕಾದಾಗೆ ಅಲ್ಲ, ನಿಮ್ಗೆ ಕೇಳಬೇಕಲ್ಲ. ಬಂದ ನೀನಲ್ಲ, ಅವರು ಯಾರು ಗೊತ್ತಿಲ್ಲ. ಹೇಳು.
ಯಾರು ಕಾಗೆ ಓಡಿಸಿದ್ದು? ನೀನು ಯಾಕೆ ಅದಕ್ಕೆ ಯೋಚನೆ ಮಾಡಿ ನೇರ ಬರ್ಬೇಕಿತ್ತು? ಇಲ್ಲ ಇಲ್ಲಿಗೂ ನೋಡಿದೆ ಅದು ನಿನಗೂ ಚಟ ಉಂಟು. ಅದನ್ನು ಬಿಟ್ಟೆ ಇದನ್ನು ಈ ಶಬ್ದಕ್ಕೆ ಕಿವಿ ಕೊಟ್ಟೆ. ಯಾರಂತ ತಿರುಗಿ ನೋಡ್ತೇನಮ್ಮ, ಶಬ್ದ ನಿಂತಿತ್ತು, ಸನ್ನೆ ಪ್ರಾರಂಭ ಆಯ್ತು. ಸನ್ನೆ? ನಿನ್ನಂತ ಚಂದದ ಹುಡುಗಿ ನೋಡೋದು ಸನ್ನೆ ಮಾಡದ ಗಂಡಸ. ಕಬ್ಬಿನ ಹುಟ್ಟಿದ್ರೆ ಗುಣ ಆಗ್ತದೆ. ಎಂತದೆ? ಯಾರನ್ನ ಕರೀನೇನು? ಕಣ್ಣು ಸನ್ನೆ. ಕಣ್ಣು ಸನ್ನೆ? ನನ್ನನ್ನು ನೋಡಿ. ನಿನ್ನನ್ನು ನೋಡಿದ್ರೆ ಇನ್ನು ನೀನು ಮತ್ತೆ ರಸ್ತೆಗೆ ಹೋಗ್ಬೇಡ. ಸಿಟ್ಟನ್ನೆತ್ತಿಗೆ ಏರಿತ್ತವ್ರನ್ನು ನೋಡುವಾಗ ಏನ್ ಮಾಡಿದ್ವಿ? ನಿಮ್ಮ ಊರಿನಲ್ಲಿ ಇಂಥವ್ರು ಇದ್ದವರಲ್ಲ ಪಾಪಿಗಳು ಅಂತ ಹೇಳಿ ಕೈ ಎತ್ತಿಕೊಂಡು ಬಾರಿಸಲಿಕ್ಕೆ ಹೋದ್. ಬಾರಿಸಿದ್ಯಾ? ಬಾರಿಸಿತ್ತು ಅಂತ ಬಾರಿಸ್ತೇನೆ ಅಂತ ಹೇಳಿ ಹೊಡಿತಾನೆ ಅಂತ ಹೇಳಿ ಮುಂದೆ ಸೇರುದಿಲ್ಲ. ಹೊಡಿತಾನೆ ಅಂತ ಹೇಳಿ ಮುಂದೆ ಹೋದ ಕೈ ಅಮ್ಮ ಮೆಲ್ಲನೆ ಕೆಳಗಿಳಿ. ಕೈ ಹೋಯ್ತಾ ಈ ಸಲ? ಕೈ ಇಲ್ಲ ಮತ್ತೇನ್ ಮಾಡಿದ್ವಿ? ಯಾರ ಬಂದಿಯಲ್ಲ, ಒಳ್ಳೇದಾಯ್ತು. ಅದೇ ಬಿಡು, ಅದೆಲ್ಲ ಕೆಲವು ದುಷ್ಟರು ಇರ್ತಾರೆ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಮ್ಮ. ಅವ್ರ ಪರಿಚಯದವರು ಇಲ್ಲಿ ಈ ಊರಿನಲ್ಲಿ ನಿನಗೆ ಓ ದೇವರ, ಇವಳೊಂದು ಎಲ್ಲೆಲ್ಲ ಹೋದಲ್ಲೆಲ್ಲ ವ್ಯವಸ್ಥೆ ಉಂಟು ಅಂತ ಗೊತ್ತಿಲ್ಲಲ್ಲಪ್ಪ. ನಿನಗೆ ನಾಚುದು ಯಾಕೆ? ಅವರ ಸಾಕು, ನಿನ್ನದು ಹೆಣ್ಣು ಅಂತ ಎಲ್ರಿಗೆ ಗೊತ್ತುಂಟು, ಅತಿರೇಕ ಬೇಡ ಹೇಳು. ಅವರನ್ನು ನೋಡಿದ ಮೇಲೆ ನಾಚಿಕೆ ಹೆಚ್ಚಾದದ್ದು. ಕರೆದದ್ದು ಗಂಡಸ ಹೆಂಗಸ? ಗಂಡಸ. ನಾಚಿಕೆ ಆಗದೆ ಇರ್ತದಾನೆ. ಏನಂತೆ? ಅಮ್ಮ ಅದು ಯಾರು ಗೊತ್ತಾ? ಯಾರು? ನಿಮ್ಮ ಗಂಡ. ಇವಳಿಗೆ ಗಂಟಲ್ಲದೆ ಬೇರೆ ಮತ್ತಿಲ್ಲ. ದೊಡ್ಡ ಮೀಸಿ, ಅಗಲ ಮುಖ, ದೊಡ್ಡ ಕಣ್ಣು. ಅದು ಯಾಕೆ? ನಿನಗೆ ಹೊಡಿಲಿಕ್ಕೆ ಇಲ್ಲ. ಅದೇ ಅದರಲ್ಲಿ ಮತ್ತೆ ಇನ್ನೆಂತದ್ದು? ಏನು ನನ್ನ ಗಂಡನನ್ನು ಹಾಗೆಲ್ಲ ಗಂಡ ಹುಡುಗಿಯರು ಕರೆಯುವರು ಅಂತ ಆಲೋಚನೆ ಮಾಡಿದ್ಯಾ? ಅವ್ರು ನನ್ನ ಗಂಡ ಏನು? ಇದೇ ನಾನು ಯೋಚನೆ ಮಾಡಿ ಕೇಳಿದೆ. ರಾಯರೇ, ನೀವು ಹೀಗೆ ಮಾಡುದು ಸರಿಯಾ? ಅದು ಕೂಡ ಕಣ್ ಸನ್ನೆ ಕೈ ಸನ್ನೆ ಎಲ್ಲ ಮಾಡಿಬಿಟ್ಟು ದರಿದ್ರ ನನ್ನ ಗಂಡನಿಗೆ ಬರ್ಲಿಲ್ಲ. ಇಂಥ ಒಳ್ಳೆ ಹೆಂಡತಿ ಮನೇಲಿ ಇರುವಾಗ ಇಂಥದ್ದೊಂದು ಇರುವಾಗ ಮತ್ತೆ ಬೇರೆಯವ್ರ ಹಿಂದೆ ಹೋಗ್ಲಿ ಉಂಟಾ? ಇಂಥ ಯೋಚನೆ ಮಾಡ್ಲಿಕ್ಕೆ ಉಂಟಾ? ಇಂಥದ್ದೊಂದು ಇರುವಾಗ ಇಂಥದ್ದನ್ನು ಕಂಡಾರ ಅಲ್ವಾ? ಹಾಗೆ ಯಾಕೆ ರಾಯರೇ ಕರೆದದ್ದು ಅಂತ ಕೇಳಿದೆ. ನೀನು ನನ್ನ ತಂಗಿ ದಾಸಿ ಭಾಗೀರಥಿ ಅಲ್ವಾ? ಪರಿಚಯ ಅವ್ರಿಗೆ ಸಿಕ್ಕಿತ್ತು. ನಾವು ಗಂಡಸರಿಗೆ ಚಂದದ ಹುಡುಗಿಯರ್ದು ನೆನಪು ಬೇಗ ಇರ್ತದೆ. ಅಷ್ಟು ಸೇವೆ ಮಾಡಿದ್ದೇನಲ್ಲ ಅವತ್ತು. ನಾವು ಬಂದಾಗ ಏನಾಗಬೇಕು? ನೀನು ಇಲ್ಲಿಂದಲೇ ಬೇಗ ಹೋಗಿ ನನ್ನ ಹೆಂಡತಿ ಆದಂತಹ ರಂಭಾ ಮನೆಯಲ್ಲಿ ಕೇಳಿ 3 ಹೊತ್ತು ಅಂತ ಪೂಜೆ ಮಾಡ್ತಾರಂತಲ್ಲ. ಇಲ್ಲಿ 3 ಹೊತ್ತು ಪೂಜೆ ಮಾಡ್ತಾರೆ. ಭಾರಿ ಭಕ್ತಿ ಅವರಿಗೆ. ಅದೇ ಒಂದು ಚಕ್ರ ಕೊಟ್ಟದ್ದು. ಹೌದೌದು, ಅದಕ್ಕೆ ಪೂಜೆ ಮಾಡುವುದು ಶ್ರೀಚಕ್ರ ಪೂಜೆ. ಹೌದೌದು, ಪ್ರತ್ಯೇಕವಾದಂತಹ ಪೂಜಾ ಮಂದಿರವನ್ನು ನಿರ್ಮಿಸು. ಅಲ್ಲ, ಅದಕ್ಕೆ ಇವತ್ತಿನ ಸಮಯ ಮೀರುತ್ತಾ ಉಂಟಂತೆ. ಸರಿಯಾದಂತಹ ಸಮಯಕ್ಕೆ ಪೂಜೆ ಆಗಬೇಕು ಅಂತಾದ್ರೆ ಆ ಚಕ್ರಕ್ಕೆ ಪೂಜೆ ನದಿ ಬಳಿಯಲ್ಲಿ ಮಾತ್ರವಂತೆ. ನಿಮ್ಮಲ್ಲಿ ಬಂದುಕೊಂಡು ಹೋಗ್ಲಿ ಆಯ್ತಾ? ಇಲ್ಲ, ನನ್ನಲ್ಲಿ ಹೇಳಿ ಕಳುಹಿದ್ದಾರೆ. ನೀವು ನನಗೆ ಚಕ್ರ ಏನ ಬಲ್ಲೆ ಬ್ರಹ್ಮನು ಕೊಟ್ಟ ಪರಮ ಚಕ್ರವ ಕೊಡಲೊಲ್ಲೆ. ಏ ಮುಡಿ, ಏ ಕಾಗೆ, ಏ ಕೂಗೆ, ತೆರಳು ತೆರಳು ತೆರಳು, ಏ ಕೂಗೆ. ಆ ಜಾತಿಯ ಪ್ರಾಣಿಗೆ ಸೂರ್ಯನ ಬೆಳಕು ನೋಡ್ಲಿಕ್ಕೆ ಆಗುದಿಲ್ಲ, ಅದು ಆಗ ಮರೆಯಾಗುದು. ಲೋಕದಲ್ಲಿ ಎಲ್ಲರೂ ಮಲಗಿರುವಾಗ ಅದು ಜಾಗೃತ ಆಗುದು, ಅದಕ್ಕೆ ಗೂಗೆ ಅಂತ ಹೆಸರು. ಹಾಗೆ ನೀನು ಕೂಡ ಸೂರ್ಯನ ಬೆಳಕ ಕಾಣದೇ ಇರುವ ಒಂದು ಗೂಗೆ ಜಾತಿಗೆ ಸೇರಿದವಳು ನೀನು. ನಿನಗೆ ಒಳ್ಳೆದನ್ನು ನೋಡ್ಲಿಕ್ಕೆ ಆಗುದು, ಸಂಸಾರ ಒಡೆಯುವುದು, ಇನ್ನೊಂದು ಇತ್ಯಾದಿ ಎಲ್ಲ ಮಾಡುವ ಕೆಲಸ ಮಾಡಿ ಕೊಟ್ಟಿದೆಯಲ್ಲ. ಮತ್ತೆ ಇನ್ನೆಂತದೆ? ನನ್ನ ಗಂಡ ಹೊಳೆ ಬದಿಯಲ್ಲಿ ನಿಂತುಕೊಂಡು ನಿನ್ನಂತ ಯಾವುದೇ ಕೆಲಸಕ್ಕೆ ಬಾರದ ಅಥವಾ ಕೆಲಸದವಳ ಕೈಯಲ್ಲಿ ಏನು ನಾವು ಪೂಜೆ ಮಾಡುವ ಶ್ರೀಚಕ್ರನ್ನು ಕೊಡಬೇಕು ಕೇಳಿದ್ದಾರೆ ಅಂತ ಹೇಳ್ತೀಯಲ್ಲ. ಯಾರು ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲದ ವಿಷಯ ಇದು. ಏನಂತ ಆಲೋಚನೆ ಮಾಡಿದ್ದಿ? ಪ್ರಾಣಿವಾಸದಲ್ಲಿ ಮಾತಾಡ್ತಾ ಇದ್ದೆ ಅಂತ ಪ್ರಜ್ಞೆ ಇರಲಿ. ಎಂಥದ್ದು ಚಕ್ರ? ಏನಾಯ್ತು ಈಗ? ಚಕ್ರ ಕೊಡ್ಲಿಕ್ಕೆ ಆಗುದಿಲ್ಲ. ಅವರೇ ಬೇಕಾದ್ರೆ ಬಂದು ಇಲ್ಲಿ ಪೂಜೆಗೆ ವ್ಯವಸ್ಥೆ ಮಾಡಿದ್ದೇನೆ. ನಾನು ಅಷ್ಟೆಲ್ಲ ಶ್ರದ್ಧೆಯಿಂದ ಒರಸಿ ಶುದ್ಧ ಮಾಡಿ ಹೂ ತುಳಸಿ ಕೊಯ್ದಿಟ್ಟು ಪೂಜೆಗೆ ಅಂತ ವ್ಯವಸ್ಥೆ ಮಾಡಿದ್ರೆ ಆಚಾರ್ಯರು ಕಾಯ್ತಾ ಇದ್ದಾರೆ ಪೂಜೆಗೆ. ಅವರು ಅಲ್ಲಿ ಮಂತ್ರ ಎಲ್ಲ ಹೇಳ್ತಾರೆ, ಗೊತ್ತಾಯ್ತಲ್ಲ? ಹೋಗಿ ನಡಿ, ಹೂಗೆ ಕಾಗೆ ಹಾಗೆ ಹೀಗೆ ಅದೇ ಮಾಲೆ ಮಾಡುದು. ಮಾಲೆ ಮಾಡ್ತಾ ಆಗುದು. ನಿಮ್ಮದು ಜೀವಮಾನ ಇಡೀ ಇದೇ ಆಯ್ತು. ಹೋಗ ಅಷ್ಟೇ, ಮಾತಾಡ್ಬೋದು. ಒಂದು ಶಬ್ದ ತೆಗೆದ್ರೆ
ನನಗೆ ಮತ್ತೆ ಬರುವ ಸಿಟ್ಟಿನಲ್ಲಿ ಏನು ಹೇಳಬೇಕು ಅಂತ ಗೊತ್ತಾ. ಕತ್ತೆ ಜಾತಿ ಸಿಗಲಿಕ್ಕೆ ಮೊಸರು ಹೋಗಾಡಿ. ಗೊತ್ತಿತ್ತು ನನಗೆ ಎಂಥದ್ದು? ನೀವು ನನಗೆ ಇಷ್ಟು ಹೇಳಿ ಕಳಿಸ್ತೀರಂತ. ಏನು ಬಾಯ್ಪಾಟದ ಮತ್ತೆ ಅದ್ರ ಮೊದಲೇ ಬರ್ದಿಟ್ಟಿದ್ದಾರೆ. ನಾನು ಬರುವಾಗಲೇ ಪಂಚಾಂಗ ಗಟ್ಟಿ ಮಾಡಿಕೊಂಡೇ ಬಂದದ್ದು ನಾನು. ಓಹೋ ಬಹಳ ಗಟ್ಟಿ ಮಾಡ ಪಂಚಾಂಗ ಇದು ಕಾಣ್ತದಲ್ಲ. ಏನು ಕಾಣದೆ? ನೀವು ಮಹಾರಾಣಿ, ನಾನು ದಾಸಿ. ಕೆಲಸದಲ್ಲಿ ಎಷ್ಟು ದಾಸಿ, ನಿನ್ನ ಬಗ್ಗೆ ನನಗೆ ಉದಾಸಿ. ಹೋಗಾಚೆ. ಈ ಕೆಲಸದ ಬಗ್ಗೆ ಎಷ್ಟು ನಿಷ್ಠೆ ಉಂಟು ಗೊತ್ತುಂಟ? ನಿನ್ನ ಅದನ್ನು ನನಗೆ ಹೇಳಿದ ಕೆಲಸವನ್ನು ನಾನು ಮಾಡದೆ ಹೋಗುವುದೇ. ನಾನು ನಿಷ್ಠೆಯೂ ಸಾಕು, ನೀನು ಸಾಕು. ಹೇಗೆ ಬಂದಿದೆ ಅದೇ ಬಾಗಿಲಲ್ಲಿ ಹಿಂದೆ ಹೋಗು. ಬಾಗಿಲು ತೆರೆದಿಟ್ಟಿದ್ದೇನೆ. ನಾನು ಕೊಡದೆ ಹೋಗುದಿಲ್ಲ. ಕೊಡ್ಲಿಕ್ಕೆ ಆಗುದಿಲ್ಲ. ಕೊಡಬೇಕು. ಕೊಡುವುದಿಲ್ಲ. ಆವಾಗಲೇ ಕೇಳಿದೆ. ಏನಂತ? ನಾನು ಕೇಳಿದ್ದನ್ನು ಕೊಡದಿದ್ರೆ ನಾನೇನು ಮಾಡಬೇಕು ಮಹಾರಾಜರೇ? ಕೂಗಲತೆಯ ದೂರದಲ್ಲಿ ನಾನಿದ್ದೇನೆ, ಇಲ್ಲಿಂದಲೇ ನಿಂತು ಕರೆದ್ರೆ ನಾನು ಅಲ್ಲಿಂದಲೇ ಆಜ್ಞಾಪಿಸುತ್ತೇನೆ. ಕೂಗಲದ ದೂರದವರಿಗೆ ಬರ್ಲಿಕ್ಕೆ ಆಗುದಿಲ್ವೇ ಮಧ್ಯವರ್ತಿ ನೀನು ಯಾಕೆ? ಸಮಯ ಮೀರ್ತದಂತಲ್ಲ. ಸಮಯ ಮೀರಿದ್ರೆ ಏನಾಯ್ತು? ಅವರಿಗೆ ಪ್ರಾಯ ಆಗಿದೆ ಅಂತ. ನಮ್ಮದು ಕಾಲ ಮಧ್ಯೆಯಲ್ಲಿ ಮುಗಿಬೇಕು ಅಂತ ಏನಿಲ್ಲ. ಇಲ್ವಲ್ಲ, ಮುಗಿಯುವಾಗ ಮುಗಿದ್ರೆ ಆಯ್ತು. ಅವರಿಗೆ ವಯಸ್ಸಾಗಿದ್ದಂತೆ. ಎಂತದ್ದು ವಯಸ್ಸಾಗಿದೆ? ಸರಿಯಾದ ವಯಸ್ಸು ಅಂದ್ರೆ ಹಾಗೆ ವಯಸ್ಸು ಏನಾಯ್ತು ಅದಕ್ಕೆ ಬರುವಾಗ ಸ್ವಲ್ಪ ಕಷ್ಟ ಆಗುತ್ತದಂತೆ. ನನ್ನಲ್ಲೇ ಹಿಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ. ಇನ್ನು ನೀನೇನು ಹೇಳಿದ್ರೆ ಅದಕ್ಕೆ ಹೇಳಿದ್ರು ಹೋಗಚ್ಚೆ ಕರೆದು ಹೇಳ್ತಾರೆ. ಮತ್ತೆ ಹೇಳು, ಕರೆದು ಹೇಳಿ. ನಿನ್ನ ಭಯವಾದ ಎಂತ ಅವರ ಹೆದರಿಕೆ ಉಂಟು. ಯಾರು ನನ್ನ ಗಂಟ ಅಲ್ವಾ ನೀನೆ? ನನ್ನ ಗಂಟ ನೀನೆಂತದ್ದೆ ಕರೀದು? ಹಾಗಾದ್ರೆ ಕೊಡಿ. ಮತ್ತೆ ಕೊಡ್ಲಿಕ್ಕೆ ಆಗುದಿಲ್ಲ. ಕೊಟ್ಟರೆ ಇವರ ಗಂಟು ಹೋಗುತ್ತದೆ, ಇವರ ಅಪ್ಪನ ಸೊತ್ತು ಮುಸುಡು ಬೇರೆ ಬೇರೆ ಅಂತ ಇಲ್ವಾ? ನೀರು ಸಿಗ್ಲಿಕ್ಕಿಲ್ಲ. ಕರೀತೇನೆ. ಕೂಗಿಗೆ ಕರಿ ನೋಡಿ. ಅದಕ್ಕೆ ಅಮ್ಮನ ಶ್ರುತಿ ಬೇಕಾ? ಓ ಮಹಾರಾಜರೇ, ಇಲ್ಲಿ ನಾನು ಕೇಳಿದ್ದನ್ನು ನಿಮ್ಮ ಹೆಂಡತಿ ಕೊಡುವುದಿಲ್ಲ. ಸಾಕಾಯ್ತಾ ನಿನಗೆ? ಕಾಗೆ ಆಯ್ತಲ್ಲ, ನಿನ್ನ ಧ್ವನಿ ಬಿದ್ದೋಯ್ತಲ್ಲ, ಇನ್ನು ಸ್ವರ ಅಲ್ಲಿಗೆ ಬೀಳಿ. ದೊಡ್ಡ ಒಂದು ಇದರಾಗಿ ರಕ್ಕಸರಾಗಿ ನಮ್ಮಲ್ಲಿ ಬಂದು ಸ್ವರ ಹೇಳಿದ್ರು. ಅದು ವಿಷಯ ಹೇಗೆ? ನಿಮ್ಮ ಗಂಡ ಹೋದದ್ದು ಎಲ್ಲಿಗೆ? ಒಳಗೆ. ಯಾಕೆ ಹೋದದ್ದು? ಸ್ನಾನಕ್ಕಾಗಿ. ಈಗ ನೀರಲ್ಲಿ ಮುಳುಗಿರ್ಬೇಕು. ನನ್ನ ಗಂಡನನ್ನು ಮುಳುಗಿಸ್ಲಿಕ್ಕೆ ಬರಬೇಡ. ಹಾಗಲ್ಲ, ಮತ್ತೆ ಮುಳುಗಿದ್ರೆ ಕೇಳುತ್ತದ ನಾನು ಕರೆದದ್ದು? ಹಾಗೆ ಕಿವಿಯೊಳಗೆಲ್ಲ ನೀರು ಹೋಗಿತ್ತು ಅಲ್ಲ, ಆಗ ಕೇಳುದು. ಅಲ್ಲ, ಒಳ್ಳೆ ತಲೆ ಖರ್ಚು ಮಾಡ್ತಾಳೆ ಅಂತ. ಎಷ್ಟು ಖರ್ಚಾಗಿದೆ ಏನೋ ಗೊತ್ತಾ ಇದಕ್ಕೆ? ಯಾರಿಗೂ ಅವತ್ತು ನನ್ನ ತಂಗಿಯಲ್ಲಿ ಎಷ್ಟು ಸುತ್ತಾಡಿ ಎಲ್ಲೆಲ್ಲಿ ಹೋಗಿ ಎಲ್ಲೆಲ್ಲಿ ಬಂದೀಯಾ ನೀನು? ಹೇಳಿ, ಕೇಳು ಕೇಳು. ಎಷ್ಟು ಅವಕಾಶ ನಿನಗೆ ಬೇಕು? ಎಷ್ಟು ಸಲ ಕರೀತಿ? ನಾಲ್ಕೊಂದು ಇಷ್ಟು ಕೊಡ್ತೀನಿ. ಮತ್ತೆ ನಿನ್ನದೇನು ಗಿಟ್ಟವ ಕುದುರೆ? ನಾಲ್ಗೆ ಬಿದ್ದು ಆಗೋದಿಲ್ಲ. ಮಾತಾಡ್ತೀನಿ. ಓ ಮಹಾರಾಜರೇ, ಇಲ್ಲಿ ನಾನು ಕೇಳಿದ್ದನ್ನು ಕೊಡೋದಿಲ್ಲ. ಹೋಯ್ತು. ಈಗ ನೀನು ಆಯ್ತಾ? ಇನ್ನು ಸ್ವಲ್ಪ ಸ್ಥಾಯಿ ಸ್ವರದಲ್ಲಿ ಮಾತಾಡಿ. ಹೆಂಗಸರಿಗೆ ಸರ ಕರ್ಕಶತೆ, ಅದಕ್ಕೆ ನಿಮ್ಮನ್ನು ಸ್ವಾಗತಿಯ ಕರೀತು. ಗಂಡಸರನ್ನು ಹೆಂಗಸರನ್ನ ಆಗುದಿಲ್ಲ ಅಂತ ಅದೆಲ್ಲ ಕರೆದಾಗ ಅದು ಸಣ್ಣ ಧ್ವನಿಯಲ್ಲಿ ಕರೆದದ್ದು. ಈಗ ನಿನ್ನದು ಪಂಚಮಕ್ಕೆ ಹೋಯ್ತು. ಅವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಗಂಡ ಕಿವಿಯೊಳಗೆ ಕೈ ಹಾಕುತ್ತಾ ಇರ್ಬೇಕು. ಎಂತದಕ್ಕೆ? ನೀರಿನಲ್ಲಿ ಒಳಗೆ ನೀರು ಹಾಕಿದ್ರೆ ಎಲ್ಲ ನೀನು ಕಲ್ತದಕ್ಕೆ ಕಣ್ಣಿಲ್ಲ. ಓ ದೇವರೇ, ಇದು ಕೊನೆ ಅವಕಾಶ. ಇನ್ನ ಮತ್ತೆ ಇಲ್ಲ. ಓ ಮಹಾರಾಜರೇ, ಎಲ್ಲಿ ಮಲಗಿದ್ದಾರಪ್ಪ ಇವರು? ಓ ಮಹಾರಾಜರೇ, ಹರ್ಕೋ, ಬಾಯಿ ಹರ್ಕೋ. ಭಾವನೆ ಅವಳು ಕೇಳಿದ್ದನ್ನು ಕೊಟ್ಟು ಬಿಡೆ. ತರುಣಿ ಬೇಸರಗೊಳ್ಳಬೇಡ, ತರುಣಿ ಬೇಸರಗೊಳ್ಳಬೇಡ, ಬೇಸರಗೊಳ್ಳಬೇಡ ಎಂದೆನುತ ಪರಮ ಚಕ್ರವನಿಯಲು, ಪರಮ ಚಕ್ರವನಿಯಲು. ತರುಣಿ ಭಾಗೀರಥಿ ಅಳಲದಿರು, ಕೊರಗದಿರು, ಮರುಗದಿರು ಭಾಗೀರಥಿ. ಇದೊಳ್ಳೆ ತೊಂದರೆಗೆ ಬಂತಲ್ಲ. ಇದೇ ಗತಿ. ನನ್ನ ಗಂಡ ಹೀಗೆ ಯಾಕೆ ಮಾಡಿದ್ರು ಅಂತ ನಾನು ಯೋಚನೆ ಮಾಡಿ ಮಾತ್ರ ಗಂಡ ಇರು. ಹೀಗಾಗಬಾರ್ದಿತ್ತು. ಆದ್ರೆ ಇವಳೇನೋ ಮಂಕುಮರಣ ಮಾಡಿರ್ಬೇಕು. ಬಾಗಿ ಇಲ್ಲಿ ಬಾ. ಎಷ್ಟು ನೋವು. ಇದನ್ನು ತಡ್ಕೊಂಡು ನಾನು ಹೇಗಿರೋದು? ಮೊದಲೇ ಸ್ವರ
ಬಿದ್ದು ಹೋಗಿದೆ, ನಾನು ಹೇಗೆ ಮಾತನಾಡುದು ನಾಳೆ? ಇಲ್ಲಿ ಬಾ, ಇಲ್ಲಿ ಬಾ. ಹೇಗೆ ಸಾಕು ಸಾಕು. ಯಾರು ನಿನ್ನ ಸಂಬಂಧಿಕರ ಸತ್ರ? ಸಾಕು, ಇಲ್ಲಿ ಬಾ. ಸಾಯ್ಬೇಕು ಅಂತ ಹೇಳಿ. ಹಾಗೆಲ್ಲ ಪಕ್ಕಕ್ಕೆ ಸಾಯುವ ಜೀವ ನೀನು ಬಾಯಲ್ಲಿ. ಬೇಸರ ಆಯ್ತಾ? ಮುಟ್ಟದೇನು? ನನ್ನ ಗೆಳತಿಯ ಇಲ್ಲಿ ಬಾ, ಇಲ್ಲಿ ಬಾ. ನನ್ನ ಗೆಳತಿ ಅಂತ ಹೇಳ್ತಿ, ಮತ್ತೆ ನಿನಗೆ ಅದು ಪ್ರಾಣಕ್ಕೆ ಬರುತ್ತೇನೆ. ಇದು ನನ್ನ ಗಂಡನೇ ಮಾತಾಡಿದ್ದ ಅಲ್ಲ, ಸ್ವರ ಕೇಳಿದ್ದು ಅವರದ್ದೇ ಅಲ್ವಾ? ನಿಮ್ಗೆ ಗೊತ್ತಿಲ್ವಾ? ನಿಮ್ಮ ಗಂಡ ಆ ಸ್ವರ ಇಲ್ಲ, ಈಗ ಸ್ವರ ಬದಲಾಯಿತು. ಅದು ನೀರಿನ ಸ್ನಾನ ಮಾಡ್ಲಿಕ್ಕೆ ಹೋದಲ್ವಾ? ಸ್ವರಕ್ಕೆ ನೀರು ಹೋಗಿರ್ಬೋದು. ಹೌದೌದು, ಹಾಗೆಲ್ಲ ಆಗ್ತದೆ. ಚಕ್ರ ಕೊಡ್ಬೇಕಾ? ಮತ್ತೆ ಕೊಡದಿದ್ರೆ ಕೊಟ್ರೆ ಏನು ಅವ್ರ ಮಾಡ್ತೀವಿ? ಪೂಜೆ ಆಗ್ಬೇಕು. ಕೊಟ್ರೆ ಏನು ಮಾಡ್ತೀವಿ? ಕೊಡುತ್ತೇನೆ ಅವ್ರಿಗೆ. ಅಲ್ಲ ಹಾಗೆಲ್ಲ ಹೆಂಗಸರ ಮಡಿ ಎಲ್ಲ ಅಲ್ಲ, ಮಡಿಗೆ ಕೊಡಿ. ಎಲ್ಲಿಗೆಲ್ಲ ಹೋಗಿ ಬಂದಿದ್ದೀಯಾ? ಇಲ್ಲಪ್ಪ, ನಾನು ಎಲ್ಲಿಗೂ ಹೋಗ್ಲಿಲ್ಲ. ನಿಮ್ಮ ಹಾಗೆ ನಾನು. ನೀನು ಪರಿಶುದ್ಧವ? ಅಲ್ಲ, ಮತ್ತೆ ಆಯ್ತು. ಚಕ್ರ ಅಂದ್ರೆ ಇದು ಆಟದ ಚಕ್ರ ಅಲ್ಲ. ಓ, ಚಕ್ರ ಅಂತ ಹೇಳಿದ್ರೆ ಹೀಗೆ ಅಲ್ಲ, ಆಟದ ಚಕ್ರ ಅಲ್ಲ ಇದು. ಕೊಡಿ ಕೊಡಿ. ನನ್ನ ಹೇಳಿದ್ದೇನು, ನನ್ನ ಗಂಡ ತ್ರಿಸಂಧ್ಯೆಗಳಲ್ಲಿ ಕೂಡ ಇದಕ್ಕೆ ಆರಾಧನೆ, ಶ್ರೀಚಕ್ರ ಪೂಜೆ, ಶ್ರೀಚಕ್ರ ಆರಾಧನೆ ಮಾಡಿಕೊಂಡು ಬಂದವರು. ಹಾಗಾಗಿ ಭಯ ಭಕ್ತಿಯಿಂದ ನಾನು ಕೂಡ ಅದನ್ನು ದೇವರ ಮನೆಯಿಂದ ಗೂಡಿಂದ ತೆಗೀಲೇ ಇಲ್ಲ ಅಂತ ಅವರೇ ಯಾವಾಗ ನಿತ್ಯ ಬಂದು ಪೂಜೆ ಮಾಡುದು. ಇವತ್ತೇನಾಗಿದೆಯೋ ಗೊತ್ತಿಲ್ಲ, ನೀನು ಕೇಳ್ತಿ ಅಂತ ಕೊಡ್ತಾ ಇದ್ದೇನೆ. ಜಾಗ್ರತೆ. ಇದು ಚಕ್ರ ಅಲ್ಲ, ಮತ್ತೆ ಚಕ್ರ ನನ್ನ ಪ್ರಾಣ. ಇನ್ನು ಬಿಟ್ಟು ಬಿಡಿ. ನಿಮ್ಮ ನೀನು ಕಾಯ್ದು ನಾನು ಪ್ರಾಣ ಬಿಡ್ಲಿಕ್ಕ? ಹಾಗಲ್ಲ, ಪ್ರಾಣದಂತಿರುವಂತಹ ಚಕ್ರವನ್ನು ನನ್ನ ಕೈಗೆ ಕೊಡ್ತೀರಲ್ಲ, ಇದರ ಮೇಲೆ ನಾವು ಎಷ್ಟು ಆಸೆ ಇಟ್ಟುಕೊಂಡಿದ್ದೇವೆ ಗೊತ್ತಪ್ಪ ನನಗೆ ಅಲ್ವಾ? ಅದರಿಂದಾಗಿ ಅಲ್ವಾ ಇಷ್ಟೆಲ್ಲ. ಆಸೆಯನ್ನು ಹಾಳು ಮಾಡಬೇಡ. ಇಲ್ಲ, ಆಸೆ ನಿರಾಸೆ ಮಾಡಬೇಡ. ಎಲ್ಲಿಗೆ ತಲುಪಿಸಬೇಕು? ನನ್ನ ಗಂಡನ ಕೈಗೆ. ನೀವು ಚಿಂತೆ ಮಾಡಬೇಡಿ. ಈ ಚಕ್ರ ಯಾರ ಕೈಗೆ ಸೇರಬೇಕು? ಅದು ಕೈ ಮೇಲೆ ಹೋಗುದಿಲ್ಲ. ನನ್ನ ಗಂಡ ಅಲ್ಲಿ ನನ್ನ ಗಂಡ ಅಲ್ಲಿ. ಯಾರ ಕೈಗೆ ಸೇರಬೇಕು ಅವರಿಗೆ ಕೊಡುತ್ತೇನೆ. ತಲುಪಿಸ್ತೀಯಲ್ಲ ಮೂರು ಮಾತಿಗೂ? ಆಯ್ತಮ್ಮ. ಇದು ನನ್ನ ಹೃದಯ ಕೊಡ್ತಾ ಇದ್ದೇನೆ, ಕೊಡಿ. ಜಾಗ್ರತೆ ಮಾಡು. ಆಯ್ತಮ್ಮ, ನಿಮ್ಮ ಹೃದಯ ಕೊಟ್ಟು ನಾನು ನಂಬಿದ್ದೇನೆ. ಇದರಲ್ಲಿ ಉಂಟ ನಂಬುವುದಕ್ಕೆ ಇಂಥದ್ದಮ್ಮ. ಅಲ್ಲ, ನೀನೇ ನನ್ನ ದೇವರು ಈಗ. ಯಾಕಂದ್ರೆ ದೇವರನ್ನೇ ಹಸ್ತಾಂತರ ಮಾಡುವಾಗ ಅಷ್ಟು ಒಪ್ಪಿಕೊಂಡ್ರಲ್ಲ, ನೀನೇ ನನ್ನ ದೇವರು. ಒಪ್ಪಿಕೊಂಡ್ರಲ್ಲ, ತಲುಪಿಸ್ತೀಯಲ್ಲ. ಆಯ್ತು. ಇನ್ನು ಪುನಃ ಯಾರೋ ಕರೆದ್ರು ಸನ್ನೆ ಮಾಡಿದ್ರು ಅಂತ ಅಲ್ಲಿಗೆ ಅವರೆಲ್ಲ ಜೊತೆ ಇಲ್ಲಮ್ಮ. ಇಲ್ಲಲ್ಲ, ನೇರ ನೇರ ಅಲ್ಲಿಗೆ ಹೋಗ್ತದಲ್ಲ. ಅಲ್ಲಿಗೆ ನೀವು ಚಿಂತೆ ಮಾಡಬೇಕು. ಎಲ್ಲಿಗೆ? ಅಲ್ಲಿಗೆ ಅಂತ ಹೇಳಿ. ನನ್ನ ಗಂಡ ಅಲ್ಲಿಗೆ. ಅಲ್ಲಿಗೆ ಜಾಗ್ರತೆ. ಮಕ್ಕಳ ಎಲ್ಲ ಕೊಡಬೇಡ. ಅದರ ಅಂದ ಚಂದವನ್ನು ನೋಡಿ ಆಕರ್ಷಿತರಾಗಿ ಮಕ್ಕಳೆಲ್ಲ ಹಿಂದೆ ಬರ್ತಾರೆ. ಮರೆ ಮಾಡಿ ಕೊಂಡೋಗು. ಜಾಗ್ರತೆ. ಕೈ ಬಿಟ್ಟೆ. ನೀವು ಕೈ ಕೊಟ್ರೆ ಸಾಕು. ಆ ಚಕ್ರ ಕೈ ಬಿಟ್ಟೆ. ಬಿಟ್ಟಾಯ್ತಲ್ಲ, ನೀನು ಅಲ್ಲಿ ನೋಡ್ಬೇಡ, ನೇರ ಆ ಕಡೆಗೆ ಹೋಗು. ಆಯ್ತಮ್ಮ. ಹೌದಲ್ಲ? ಇವರೆಲ್ಲರನ್ನು ಈ ಸಮಯದಲ್ಲೇ ನಾನು ಕರೆಯಬಹುದಿತ್ತು. ಇವರ ಪಾಪದ ಪಡ ಇನ್ನೆಷ್ಟು ತುಂಬುತ್ತದೆಂಬುದನ್ನ ನಿರೀಕ್ಷೆ. ದೇವಿ ಭಗವತಿ ಸಾನಂಗನದಿ ಮನೆಯಾಗೆ ದಾನವ ಕಡಲ ಶಯನನ ಚಕ್ರ ಕಾಣದೆ, ಕಡಲ ಶಯನನ ಚಕ್ರ ಕಾಣದೆ ಮಡದಿಯೊಳು ಕರೆದು ಕೇಳ್ದ